ಬಾಬಾ ಬಿಸಿನೀರಿಗೆ ನಿಂಬೆಹಣ್ಣು ಹಾಕಿದೀನಿ, ಕುಡಿದು ಫ್ರೆಶ್ ಅಪ್ ಆಗಿ ರವೆ ಇಡ್ಲಿ ಮತ್ತೆ ಸಾಗು ಮಾಡ್ತಾ ಇದೀನಿ, ಬೇಗ ತಿನ್ಕೊಳ್ಳಿ. ಈ ಮುದಿ ಜೀವಕ್ಕೆ ಅಷ್ಟೆಲ್ಲ ಆರೈಕೆ ಯಾಕಂತಮ್ಮ? ಅದೇ ಓದಿವಾಗ ನೀನು ಮುದಿ ಜೀವ ಅಲ್ಲ ಪೌ, ಮೃದು ಜೀವ ನೀನು. ನೋಡು, ಈ ತಾರೀಕು ಇಸ್ವಿ ಎಲ್ಲ ಕ್ಯಾಲೆಂಡರ್ನಾಗ ಮಾತ್ರ ಇರ್ಬೇಕು, ಯಾವ್ದನ್ನು ಮನ್ಸಿಗೆ ಹಾಕೋಬಾರ್ದು. ನಮ್ ಶಿವಣ್ಣ ನೋಡಿದೀನಪ್ಪ, ಅವ್ರು ನೋಡಿದ್ರೆ ಹೇಳಕ್ಕಾಗತ್ತ, ಅವ್ರಿಗೆ 63 ವರ್ಷ ಅಂತ. ಅಯ್ಯೋ, ಇವಾಗ್ಲೂ ಬೇಕಾದ್ರೆ ಹೋಗಿ ಚಾಲೆಂಜ್ ಹಾಕು, 6 ಪ್ಯಾಕ್ಸ್ ಮಾಡು ಅಂತ ನಿಂತ್ಕೊಂಡ್ಬಿಡ್ತಾರ ತಾಯಿ ಅಂತ, 6 ಪ್ಯಾಕ್ಸ್ ಮಾಡ್ತೀನಿ ಅಂತ. ನೀನು ಅಪ್ಪ, ನೀನು ಮನಸ್ಸು ಮಾಡಿದ್ರೆ ಮನಸ್ಸಲ್ವೋ ಏನ್ ಮಾಡಿದ್ರು ನಾನಂತೂ 6 ಪ್ಯಾಕ್ ಮಾಡ್ಕೊಳಕ್ ಆಗಲ್ಲ. ಸದ್ಯ ಈ ಮಂಡಿನವ್ರು ವಾಕಿಂಗ್ ಮಾಡೋದೇ ದೊಡ್ಡ ಕಷ್ಟ. ಇನ್ನು ನೀನು ಏನೇನೋ ಹೇಳ್ಬಿಟ್ಟು ಇನ್ನೂ ಗಬ್ಬೆ ಬರ್ಸ್ಬೇಡಪ್ಪ, ಆರಾಮಾಗಿದ್ದೀನಿ. ಮೀನಾ, ಮೀನಾ, ಓಹೋ, ಏನೇ ಇದು ಸೈಕಲ್ ಮೇಲೆ ಬರೋಡಕ್ ಬರ್ತೀಯ ಅಂತಂದ್ರೆ ಒಳ್ಳೆ ಸೈಕ್ಲೋನ್ ಬಂದಂಗ್ ಬರ್ತಾ ಇದೀರ ತಾಯಿ. ಸುಮ್ನಿರೋ, ನಗ್ಬೇಡ. ನಾನು ಏನಾದ್ರು ಅನ್ಬಿಟ್ರೆ ಸಾಕು, ನಿನ್ನ ನರಮಂಡಲಗಳಿಂದ ನಗು ಹಂಗೆ ಬಂದ್ಬಿಡ್ತಲ್ಲ. ಆಯ್ತು ಕಂಡ್ಬಿಡ್ಬೋ. ನಾವ್ ಯಾವತ್ತು ಜಾಲಿ ಫುಲ್ ಜಾಲಿ ಅನ್ನಂಗೇ ಇಲ್ಲ ಅಲ್ಲ. ಇರು. ಮೀನಾ, ನಾನು ನನ್ನ ತವ್ರ ಮನೆಯಿಂದ ಪಟ್ಟದ ಬೊಂಬೆ ತಗೊಂಬಂದಿದ್ದೆ. ನೀನು ಬೊಂಬೆ ಕೂರಿಸ್ತೀನಿ ಅನ್ನೋ ನೆಪದಲ್ಲಿ ಅದನ್ನೇನಾದ್ರೂ ಕದ್ದು ಬಿಟ್ಟಿಯಾ? ಇಲ್ಲ ಅತ್ತೆ, ನಾನು ಅದನ್ನೆಲ್ಲೂ ನೋಡ್ಲೇ ಇಲ್ಲ. ಸುಳ್ಳು ಹೇಳ್ಬೇಡ ಕಡೆ, ನೋಡಕ್ ಮುದ್ದಾಗಿದ್ವು ಅಂತ ಕದ್ಬಿಟ್ಟಿರ್ತೀಯ. ರಿಟರ್ನ್ ತಗೋಬೇಕು ಮಾತುಗಳನ್ನ, ಅದೇ ಅಭ್ಯಾಸ ನಮಗಿಲ್ಲ. ಇನ್ಯಾರಿಗಿದ್ಯಪ್ಪ? ನಮ್ ಹಿರೇ ಮಗನಿಗೆ ಕೇಳೋನನ್ನ ರಾಜಪೂಜೆ ಜಾತ್ರೆಯಲ್ಲಿ ಮಾರಾಕಿದ್ರೆ ಕಡ್ಲೆಪುರಿ ಬತ್ತಾಸು ಬರ್ತದೆ ಅಂತ ಮಾರಿದ್ರು ಮಾರಾಕ್ಬಿಟ್ಟಿರ್ಬೋದು. ಅವ್ನಿಗೆ ಯಾಕೋ ಅಂತ ಗತಿ ಬರುತ್ತೆ. ಅವನು ಫೇಮಸ್ ಬಿಸ್ನೆಸ್ ಮ್ಯಾನ್, ಕೈ ಇಟ್ಟ ಜಾಗದಲ್ಲಿ ಕೋಟಿ ಸಂಪಾದನೆ ಮಾಡ್ತಾನೆ. ಜಮೀನಾ, ಸುಮ್ನೆ ಅದ್ ಎಲ್ಲಿದೆಯೋ ತಗೊಂಬಂದ್ ಕೊಟ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಮೋಕ್ಷ ಕೈ ತಗೊಂಬಂದ್ ಹಂಗೆ ಒಣಕೈಯಲ್ಲೇ ಹಾಕ್ಬಿಡ್ತೀನಿ. ಅಯ್ಯೋ ಅತ್ತೆ, ನನ್ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲ, ನಿಮ್ ಹತ್ರ ಪಟ್ಟದ ಬೊಂಬೆ ಇದೆ ಅನ್ನೋ ವಿಷಯನೇ ನನ್ ಗೊತ್ತಿಲ್ಲ. ನೀವ್ ನನ್ನ ಹತ್ರ ಯಾವತ್ತೂ ಹೇಳೇ ಇಲ್ಲ. ಹೇಳಿದ್ರೆ ಅದ್ರಲ್ಲೂ ಕೈ ಆಡಿಸ್ಬಿಡ್ತಿ ಅಂತಾನೆ ಹೇಳಿಲ್ಲ. ಅದು ಹೇಳ್ದೆ ಹೋದ್ರು ಕೈ ಆಡಿಸ್ಬಿಟ್ಟಿಯಲ್ಲೇನೆ ನಾಜುಕವಾಣಿ. ಅಯ್ಯೋ, ನಿಜವಾಗ್ಲೂ ಪ್ರಾಮಿಸ್ ಅತ್ತೆ, ನಾನ್ ತಗೊಂಡಿಲ್ಲ. ಮತ್ತೆ ಈ ಜಾಗದಲ್ಲಿ ಇಲ್ವಲ್ಲ ಮಾದು? ಅದಲ್ಲಿಲ್ಲ ಅಂತಂದ್ರೆ ಇವಳೇ ತಗೊಂಡಿದ್ದಾಳೆ ಅಂತ ಹೇಗೆ ಹೇಳ್ತೀಯ? ಅಂತ ಶೋಕಿ ಎಲ್ಲ ಇದಕ್ಕೆ ತಾನೇ ಇರೋದು. ಬೊಂಬೆ ಕುರ್ಸೋದು, ವಯ್ಯಾರ ಮಾಡೋದು. ಶ್ರುತಿಗಂತೂ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಇನ್ನೊಂದಿದೆಯಲ್ಲ ಮಲೇಷಿಯನ್ ಬ್ರೀಡು, ಅದಕ್ಕಂತೂ ಇದೆಲ್ಲ ಗೊತ್ತೇ ಇಲ್ಲ. ರಾಮ, ಯಾವ ವಿಷಯ ಕೊಟ್ರು ಅದನ್ನ ರೋಹಿಣಿ ಕಡೆ ತಿರುಗಿಸೋ ಒಂದು ಕಾಯಿಲೆ ಬಂದಿದೆ ಕಣ ನಿನಗೆ. ಅಪ್ಪ, ನಮಗೊಂದು ಡೌಟು ಹೇಳಪ್ಪ, ಹೇಳು. ಗಾದೆಗಳು ಸುಳ್ಳಾಗಲ್ವಂತೆ ದಿಡ್ವೆ ನಂತರ ಕಣೆಯ ಹಿರಿಯರು. ಅಲ್ಲಿ ಮಿಸ್ಟೇಕ್ ಆಗೋಯ್ತಲ್ಲ. ಅಯ್ಯೋ, ಅದೇನು ಓದ್ಬೇಕು ಅಂತಿದ್ಯೋ ಓದ. ಏನಿಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಅದ್ರ ಬದಲು ಮೌನಂ ಶ್ರೀಮತಿ ಲಕ್ಷಣಂ ಅಂತ ವಾಕ್ಯಗಳ ರಚನೆ ಆಗ್ಬೇಕಾಗಿತ್ತು. ದೇವದೇವ, ಮೌನಂ ಶ್ರೀಮತಿ ಲಕ್ಷಣವ ಅಂತ ಮಾತುಗಳು ಗಾದೆಯಲ್ಲ, ವೇದಗಳಲ್ಲೇ ಇದ್ದು ಸುಳ್ಳು ಮಾಡ್ಬಿಡ್ತಾರೆ ಶ್ರೀಮತಿಗಳು. ಇಂತ ಪದ ಯಾವ ಕಾಲಕ್ಕೂ ಸಲ್ಲದಪ್ಪ. ನಗ್ತಾನೆ ಇರ್ತಾನೆ ಇವನು. ಮೀನಾ, ನಡಿ ಹೇಳಿ. ಎಲ್ಲಿಗತ್ತೆ? ನಡಿ, ಬೊಂಬೆಗಳನ್ನೆಲ್ಲ ಹಾಕಿಟ್ಟಿದ್ದೆಲ್ಲ ಗುಡ್ಡೆ, ಅದನ್ನ ತೋರ್ಸು. ಅದ್ರಲ್ಲಿ ನನ್ ಪಟ್ಟದ ಬೊಂಬೆ ಇದೆಯಾ ಅಂತ ನೋಡ್ಬೇಕು ನಾನು. ಹೇಳ್ತಾ ಇದೀನಲ್ವಾ ಅತ್ತೆ, ಖಂಡಿತವಾಗ್ಲೂ ಇಲ್ಲ. ಇಲ್ಲ ಅಂದ್ರೆ ತೋರ್ಸಕ್ಕೇನು? ಹಂಗ ತಲೆ ಮೇಲೆ ಮೊಟಕ್ ಬಿಡ್ತೀನಿ ನಿನಗೆ. ನೀನ್ ಹೀಗೆ ಕಂಡ್ ಮಕ್ಳ ಮೇಲೆ ಮೊಟಕ್ ನಿಂತ ಇದ್ರೆ ನಿನ್ ತಲೆ ಮೇಲೆ ದೇವ್ರು ಮೊಟಕ್ ಬಿಡ್ತಾನೆ ಕಣೆ. ಕಂಡಿದ್ದೀನಿ ಬಿಡ್ರಿ ದೇವ್ರನ್ನ. ಬಂದ್ಬಿಟ್ರು ದೊಡ್ಡದಾಗಿ. ಬಾರೆ ಬಾ ಅಂದೆ, ಬಾ. ಅಬ್ಬಯ್ಯ, ಇಷ್ಟು ವರ್ಷದಲ್ಲಿ ನಿನಗೇನು ಆಗಿಲ್ಲ. ಯಾಕೋ? ನಾನೇನಾದ್ರು ನಿನ್ ಜಾಗದಲ್ಲಿ ಇದ್ದಿದ್ರೆ ಇವಾಗ ಏನ್ ಕುಡಿತಾ ಇದೀನೋ ಅದಕ್ಕಿಂತ 1 to 2 3 ಕುಡಿಯಕ್ ಶುರು ಮಾಡ್ಬಿಡ್ತಾ ಇದ್ದೆ. ಇದು ಟ್ರೈನ್ ಕೂತ್ ಬದುಕಿರೋದು ಯಾಕಣೋ, ಇನ್ ಇವಳೆ ತಡ್ಕೊಳ್ಳೋದು ಏನ್ ಮಹಾ. ಏನೇ ಆಗ್ಲಿ, ನಿನ್ನ ಗುಂಡ್ಗೆ ಗಟ್ಟಿ ಗುಂಡ್ಗೆ ಬಿಡಪ್ಪ. ಇವಳ ಜೊತೆ ಬದುಕಿದ ಮೇಲೆ ಗಟ್ಟಿಯಾಗೇ ಇರ್ಬೇಕು ಅಲ್ವಾ? ಬಾಯ್, ಎಲ್ಲಿಟ್ಟಿದ್ಯಾ? ಅದ್ರಲ್ಲಿ ಇಟ್ಟಿದ್ದೀನತ್ತೆ. ಈ ಡಬ್ಬದಲ್ಲೇ ಇದೆಯಾ ತಾನೆ? ಕದಗಿದ್ ಬಿಟ್ಟಿಲ್ಲ ತಾನೆ? ಇಲ್ಲ. ಎಕ್ಕಡು. ನಿನ್ನ ಅಷ್ಟು ಸುಲಭದಲ್ಲಿ ನಂಬಕ್ಕಾಗಲ್ಲ. ಒಂದ್ಸಲ ನೋಡೇ ಬಿಡ್ತೀನಿ, ತೆಗಿ. ನಮ್ ತಾತನ್ ಕಾಲದಿಂದ ಇಟ್ಕೊಂಡ್ ಬಂದಿದ್ದೀನಿ ಆ ಪಟ್ಟದ ಬೊಂಬೆನ. ಅಷ್ಟು ಸುಲಭವಾಗಿ ಬಿಟ್ಬಿಡಲ್ಲ. ಅದೇ 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 ಕಟ್ಬಿಡಿ ಅದೇ ಅದೇ ಅದೇ. ಏನಾಯ್ತು ಮೀನಾ? ಏನಾಯ್ತಪ್ಪ? ಮಾಡಿರೋದು ನೀನು. ನಮ್ಮಮ್ಮ ಏನಾದ್ರು ಹೋಗಿ ಗ್ರಾಚಾರ ಪಡಿಸ್ಬಿಡ್ತೇನೆ. ಬಾಯ್ ಕುಚ್ಕೊಳ್ಳಿ ಮಾತಾಡ್ಬೇಡ. ಮೊದಲು ಸಕ್ಕರೆ ನಾವು ಒಳ ಮನಸ್ಸನ್ನ ಎತ್ಕೊಂಡ್ರಪ್ಪ. ಬೇಡ್ವೆ ಕಂಡೋರ್ ಮಕ್ಕಳ ತಲೆ ಮೇಲೆ ಹೊಡಿತೀನಿ ಅಂತ ಅನ್ಬೇಡ. ದೇವ್ರೇ ನೀನು ಹಾಗೆ ಮಾಡ್ಬಿಡ್ತಾನೆ ಅಂತ ಬಡ್ಕೊಂಡೆ. ಅದ್ ಯಾವ ಗಳಿಗೆ ಅಂದ್ಬಿಟ್ಟು ನಾವು ಹಾಗೆ ಮಾಡ್ಬಿಟ್ಟ ದೇವ್ರು. ಅಪ್ಪ, ದೇವ್ರ ಬೀಳ್ಸಿದ್ದು, ನೀನೇ ಬೀಳ್ಸಿದ್ದು.
ಏ ಬೀನಾ ನಮ್ಮ ಅಮ್ಮನ್ ಸರಿ ಮಾಡು. ಅವಳನ್ನ ಯಾಕು ಅಂತೆ ಬೇಕು ಅಂತ ಯಾರು ಮಾಡಿರಲ್ಲ, ನನಗೆ ತಾನೇ ಆಗಿರುತ್ತೆ ಆಕಸ್ಮಿಕವಾಗಿ. ಹೋಗು ಮೊದಲು ಡಾಕ್ಟರ್ ಫೋನ್ ಮಾಡಿ ಹೋಗು. ಅಮ್ಮ ಇರು, ಡಾಕ್ಟರ್ ಫೋನ್ ಮಾಡಿ ಬಂದ್ಬಿಡ್ತೀನಿ. ಇವಳಿಗೆ ಈಗ ಪ್ರಜ್ಞೆ ಹೋಗಿದೆ, ಅವನಿಗೆ ಹುಟ್ಟದಾಗ ಹೋಗಿರೋ ಪ್ರಜ್ಞೆ ಇನ್ನೂ ಬಂದಿಲ್ಲ. ಫ್ಯಾನ್ ಇದ್ರು ಸೆರ್ಗಲ್ ಗಾಳಿ ಬೀಸ್ತಾ ಇದೀರಲ್ಲ ಮೀನವ್ರೆ. ಪಾಪ ಅವ್ರು ಇನ್ನೂ ಶಾಕ್ ಅಲ್ಲೇ ಇದಾರೆ. ನಾನೇ ಆನ್ ಮಾಡ್ತೀನಿ ರೀ. ಗಾಬರಿ ಪಡುವಂತದ್ದೇನೂ ಆಗಿಲ್ಲ, ಶಾಕ್ ಆಗಿ ಹೀಗಾಗಿದೆ ಅಷ್ಟೇ. ಅಮ್ಮ ಸದ್ಯ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಅಂತ ಕಂಡು ಬಂದ್ರೆ ಒಂದು MRI ಸ್ಕ್ಯಾನ್ ಮಾಡೋಣ. ಇನ್ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗ್ತಾರೆ. ಡೋಂಟ್ ವರಿ. ಸರಿ ಡಾಕ್ಟರ್, ಆಯ್ತು. ನನ್ನ ಪ್ರಕಾರ ಮಾತ್ರ ಏನ್ ಬೇಡ ಅನ್ಸುತ್ತೆ. ಈಗ ಪೇನ್ ಏನಾದ್ರೂ ಕಂಡು ಬಂದ್ರೆ ನನಗೆ ಕಾಲ್ ಮಾಡಿ, ನಾನು ಮಾತ್ರ ಹೇಳ್ತೀನಿ. ಸರಿ, ನಾನು ಇನ್ ಬರ್ತೀನಿ. ಬನ್ನಿ ಡಾಕ್ಟರ್, ತುಂಬ ಆಯ್ತೇನಮ್ಮ ಮೀನಮ್ಮ, ಇವಾಗ ಸಮಾಧಾನ ಆಯ್ತಾ? ಚೆನ್ನಾಗಿದ್ ನಮ್ಮಮ್ಮನ ಮಲಗಿಸ್ಬಿಟ್ಟಲ್ಲ. ಅವ್ರೇನು ಮಾಡಿಲ್ಲ ಮನೋಜ್ ಅವ್ರೆ. ನೀವ್ ಕಣ್ಣಾರೆ ನೋಡ್ದಂಗ್ ಮಾತಾಡ್ಬೇಡಮ್ಮ ನೀನು. ನೀನ್ ಕಣ್ಣಾರೆ ನೋಡಿದ್ಯೇನೋ ಪೆಂಗ್ಯ? ಯಾಕಲೇ ಮಂಗ್ಯ, ನೀನೇನೆ ಹೇಳ್ತಾ ಇಲ್ವಾ ಕೈ ಜಾರಿ ಬಿಂದಿಗೆ ಅಮ್ಮನ್ ಗೋಡೆ ಮೇಲೆ ಬಿದ್ದೋಯ್ತು ಅಂತ? ಕೈ ಜಾರಿದ್ದಾರೆ ಬಿದ್ದಿರೋದು. ಅದನ್ನೇ ರವಿ ಹೇಳ್ತಿರೋದು, ಮಾಡೋ ಕೆಲ್ಸನ ನೆಟ್ಟಗ್ ನೋಡ್ಕೊಂಡ್ ಮಾಡ್ಬೇಕು ಅಂತ. ಏನ್ ನನ್ ಗಂಡನ್ ಮೇಲೆ ಎಲ್ರು ದಬಾಯಿಸ್ಕೊಂಡ್ ಬರ್ತಿದ್ದೀರಾ? ಓ ಹೇಳೋ ದಬಾಯಿಸ್ತಾ ಇರೋದು ನಿಮ್ ಗಂಡನೇ. ನೋವಾಗಿರೋದು ಇವ್ರ ತಾಯಿಗೆ ತಾನೆ. ಹಾಗಿದ್ರೆ ನಮಗೂ ಇವ್ರಿಗೂ ಸಂಬಂಧನೇ ಇಲ್ವಾ? ಇವ್ರು ನಮಗ ಅಮ್ಮ ಅಲ್ವಾ? ಆ ಭಾವನೆ ಇದ್ದಿದ್ರೆ ನೀವು ಅವ್ರನ್ನ ಪ್ರಶ್ನೆ ಮಾಡ್ತಿದ್ರಿ. ಹೀಗೆ ಪ್ರಶ್ನೆ ಮಾಡ್ದವ್ರನ್ನ ದಂಡಿಸ್ತಿರ್ಲಿಲ್ಲ. ಏನಂತ ಪ್ರಶ್ನೆ ಮಾಡ್ಬೇಕಮ್ಮ? ಯಾಕೆ ಕೈ ಜಾರ್ತು ಅಂತ ಕೇಳ್ಬೇಕಾಗಿತ್ತಾ? ಮಾಡೋ ಕೆಲಸದಲ್ಲಿ ಪ್ರಜ್ಞೆ ಇರ್ಬೇಕಪ್ಪ, ಮೈ ಮೇಲೆ ನಿಗಾ ಇರ್ಬೇಕು. ನಮ್ಮ ಅಮ್ಮನ್ಗೆ ಏನಾದ್ರೂ ಪ್ರಜ್ಞೆ ಬರ್ದೇ ಇರ್ಲಿ, ಆ ಮೀನನ್ನ ಅಮ್ಮನ ತಲೆ ಮೇಲೆ ಏನಾದ್ರು ತಂದು ಹಾಕ್ ಬಂದ್ಬಿಡ್ತೀನಿ. ಮನೋಜ್, ಏನು ಏನು ಓದಾಗಿದ್ದು ಅಂತ ಹೇಳ್ತಾ ಅಲ್ವಾ? ಏನ್ ತಲೆ ಮೇಲೆ ಹಾಕ್ಬರ್ತೀರಾ? ಇನ್ನೊಂದೇಟು ನನ್ ಗಂಟನ್ ಮೇಲೆ ಬೀಳ್ಬೇಕಲ್ಲ. ಬಂದ್ಬಿಡ್ತು ಬಟಾ ಬೈಲ್ಗೆ ಹಾಕಿರೋ ಬೇಲಿ ಹಂಗೆ ಬಾಯ್ ಬಂದಾಗೆಲ್ಲ ಮಾತಾಡ್ತಾನೆ. ಅದೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದೀರಲ್ಲ ಗುಂಗ್ರಮ್ನವ್ರೆ. ನಾವು ಮಾತಾಡಿದ್ರೆ ಮಾತ್ರ ಇಷ್ಟು ಹೂ ಮೇಲೆ ಕೂತಂಗ್ ಆಡ್ಬಿಡ್ತೀರಾ? ನೋಡಿ, ಮಾತಾಗಿರ್ಬೇಕು. ನನ್ ಗಂಡನ್ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೇನ್ರಿ ಅಧಿಕಾರ ಇದೆ? ನಮ್ ತಾಯಿಗೆ ಅಪಾಯ ಮಾಡ್ತೀನಿ ಅನ್ನೋ ಅಧಿಕಾರ ನಿನ್ ಗಂಡಂಗೆ ಏನ್ರಿ ಇದೆ? ಯಾಕೆ ನೀವ್ ಇವ್ರ ತಾಯಿಗೆ ಅಪಾಯ ಮಾಡಿಲ್ವಾ? ಹಾಗೆ ಸೇವೆನು ಮಾಡಿದಾಳೆ ಕಣಮ್ಮ. ಟೈಮ್ಗೆ ಕಾಫಿ ತಿಂಡಿ ಊಟ ಎಲ್ಲ ಕೊಟ್ಟು ಮಾತ್ರೆಗಳ ಕೊಟ್ಟು ಉಪಚಾರ ಮಾಡಿದಾಳೆ ಕಣಮ್ಮ. ಏನಮ್ಮ ನಿನ್ ಗಂಡ ಅವ್ರ ತಾಯಿಗೆ ಏನ್ ಸೇವೆ ಮಾಡಿದಾನೆ ಅಪಾಯ ಮಾಡೋದಕ್ಕೆ ಹೇಳು? ಅಪ್ಪ ಏನಪ್ಪ ನೀನು ಕಟ್ಕೊಂಡು ಹೆಂಡತಿ ಹಿಂಸೆ ಆಗ್ತಾ ಇದ್ರು, ಅಮ್ಮನ್ ಪರವಾಗಿ ಮಾತಾಡ್ದೆ, ಬರೀ ಇವ್ರ ಪರವಾಗಿ ಮಾತಾಡ್ತಾ ಇದ್ಯಾ? ಮುಟ್ಟ ಬಾಯಿ ಬಡವ ರಾಸ್ಕಲ್. ನೀನ್ ಕಟ್ಕೊಂಡಿಲ್ವೇನ ಇವಳನ್ನ? ಅವಳಿಗೆ ಅಷ್ಟೊಂದು ಅವಮಾನ ಆಗ್ತಿದ್ರು ಕೈ ಕಟ್ ಬಾಯಿ ಮುಚ್ಚಂತ ಇದ್ಯಲ್ಲೋ, ಅದ್ ಸರಿನಾ? ಮೀನ ಏನು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ಕಣೋ. ಸುಮ್ಮನೆ ಇದ್ದವಳ ಕರ್ಕೊಂಡು ಹೋಗಿದ್ದು ನಿಮ್ಮ ಅಮ್ಮನೇ ಕಣೋ. ಅಕಸ್ಮಾತಾಗಿ ಏನೋ ಆಗಿದೆ, ಅದಕ್ಕಾಗಿ ಆ ಮಗುನ ತಡಿಸೋದು ತಪ್ಪು. ಅವಳೇನ್ ಬೇಕು ಅಂತ ಕೆಲಸ ಮಾಡಿದಾಳೇನೋ? ಮಾತಾಡಿ ನೀವೆಲ್ರು ಮಾತಾಡಿ. ಇವಾಗ ಅಮ್ಮ ಮಲಗಿದ್ದಾರೆ, ನೀವೆಲ್ರು ಎದ್ದಿದ್ದೀರಾ. ಅಮ್ಮ ಎದ್ದೇಳಿ ನೀವೆಲ್ರು ಮಲ್ಕೊಂಡ್ಬಿಡ್ತೀರಾ. ವರಾಂಗುಟನ್ ಯಾರು ಏನ್ ಮಾಡ್ತಾರೆ ನಾನು ಚೆನ್ನಾಗಿ ನೋಡಿದೀನಿ. ಸ್ವಲ್ಪ ಎಲ್ಲ ಬಾಯಿ ಮುಚ್ಕೊಂಡಿರ್ತೀರೇನಪ್ಪ, ಸುಮ್ಮನೆ ಸ್ವಲ್ಪ. ಇಲ್ಲಿ ನಿಮ್ಮಮ್ಮ ಮೈ ಮೇಲೆ ಪ್ರಜ್ಞೆನೇ ಹಿಂದೆ ಮಲಗಿದಾಳೆ, ಯಾರು ಹುಚ್ಚು ಒಣಕಪ್ಪನ ಹಿಂದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ಲ. ಅವಳ ಪ್ರಜ್ಞೆ ಬರೋರ್ಗು ಎಲ್ಲ ಸ್ವಲ್ಪ ಸುಮ್ಮನಿರಪ್ಪ. ಬರ್ಲಿ ಅಮ್ಮನ್ ಪ್ರಜ್ಞೆ ಬರ್ಲಿ. ಆಮೇಲೆ ಇದೆ ಮೀನಾ, ನಿನ್ಗೆ ಒಂದು ಅಮ್ಮ ನಿನ್ ಗ್ರಹಾಚಾರ ಬಿಡಿಸ್ಬೇಕು, ಇಲ್ಲ ನಾನು ನಿನ್ ದೆವ್ವ ಬಿಡಿಸ್ಬಿಡ್ತೀನಿ. ಏನೋ ದೆವ್ವ ಬಿಡಿಸೋದು? ಯಾಕೆ ಸೂರ್ಯ ನೋಡಪ್ಪ ಅವ್ನು ಏನ್ ಮಾತಾಡ್ದ ನೀನು? ನನ್ನ ಮಾತು ಬೆಲೆ ಕೊಡ್ತೀಯಲ್ವ ನೀನು? ಸುಮ್ಮನೆ ಮನೋಜ್ ಬನ್ನಿ ನೀವು. ಅದೇನ್ ಗಂಡ ಹೆಂಡ್ತಿನ ಇಬ್ರು. ಯಾಕಮ್ಮ ಮೈಕಮ್ಮ ನಿನ್ಗೇನ್ ಪ್ರಾಬ್ಲಮ್? ಅಲ್ಲ ನಿನ್ಗೇನ್ ಪ್ರಾಬ್ಲಮ್ ಅಂದೆ? ಬಾಯಿ ಮುಚ್ಕೊಂಡು ಹೋಗೋ. ಎಲ್ಲ ಅಮ್ಮ ಎದ್ದೇಳಿ. ಆಮೇಲೆ ಇದೆ ಎಲ್ರಿಗೂನು ಭೀಮನ್ ಗದೆ ತಗೊಂಡ್ ಇಡ್ತೀನಿ. ಆಮೇಲೆ ಅಮ್ಮ ಎದ್ಮೇಲೆ ಪಕ್ಕ 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 ಅಂತ ಎಲ್ರಿಗೂ ಕೊಡ್ತೀನಿ. ನಿನಗಿದೆ ಗ್ರಾಚಾರ. ತಿಂದ್ಯಪ್ಪ? ಅಮ್ಮ ತಿಂದಿರ್ವಲ್ಲಪ್ಪ, ಅದಕ್ಕೆ ನಾನು ಅಮ್ಮ ಇದ್ಮೇಲೆ ಆಮೇಲೆ ತಿನ್ನೋಣ ಅಂತ ಸುಮ್ಮನೆ ಇದ್ದೀನಿ. ತುಂಬೋದು ಕಾಯ್ಬಾರ್ದಪ್ಪ, ಹೊಟ್ಟೆ ಕೇಳಲ್ಲ. ಹೋಗು ಚೆನ್ನಾಗಿ ಪಕ್ಕ 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 ಅಂತೀನಿ. ತೊಲಗು ದರಿದ್ರವೇ ತೊಲಗು. ಮನೋಜ್ 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 ಹೆಂಗ್ ನಿಲ್ತೀನಿ ಅಂತ ಹೊಡೋಕರ್ದ? ಅದಲ್ಲ, ಇಲ್ಲಿ ನೋಡಿ. ಹೆಂಗ್ ಟರ್ನ್ ಆಗ್ತೀನಿ ಅಂತ ಹೊಡೋಕರ್ದ? ಅದು ಅಲ್ಲ ಮನೋಜ್. ಇನ್ನೇನಿರುತ್ತೆ? ಮೊದ್ಲೇ ಕೋಪದಲ್ಲಿದ್ದೀನಿ. ಅದೇನ್ ವಿಷಯ ಹೇಳ್ಬಿಡು. ಮನೋಜ್, ಅತ್ತೆ ಆ ಸ್ಥಿತಿಲಿ ಇದಾರೆ, ಅವ್ರ ಜೊತೆಗಿದ್ದು ನಾವ್ ನೋಡ್ಕೋಬೇಕು ತಾನೆ. ನೀನಮ್ಮನಾ? ಹೌದು. ಮಲ್ಕೊಂಡಿದ್ರಲ್ಲ ಪ್ರಜ್ಞೆ ಇಲ್ದೆ, ಅವ್ರ ಮುಂದೆ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಅಲ್ವಾ ಮನೋಜ್? ಅಮ್ಮನೇ ಇಲ್ಲ ಅನ್ನ. ಬಿತ್ಕೊಳ್ಳಿ ಬಿಡು ಸ್ವಲ್ಪ ಹೊತ್ತು. ಎದ್ಮೇಲೆ ಹೆಂಗಿದ್ರು ಮನಜ ಅಂತ ಕೂಗ್ತಾರಲ್ಲ, ಅವಾಗ ಹೋಗ್ತೀನಿ. ಇವಾಗ ನಂಗೆ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊತೀನಿ. ಮನೋಜ್ ಮತ್ತೇನೆ ನಿಂದು? ನೋಡಿದ್ರೇನ್ರಿ? ನೋಡಿದ್ರೆ ಅಂತ ಏನು ನೋಡೋದು? ನಿಮ್ ತಮ್ಮಂದ್ರು ನಿಮ್ ವಿರುದ್ಧ ನಿಂತಾಗ ನಾನ್ ನಿಮ್ ಪರವಾಗಿ ಮಾತಾಡ್ದೆ. ಅದು ನೋಡೋದ್ನಲ್ಲ. ಅಲ್ಲ, ನೀವು ಹಾಗೆ ಇರ್ಬೇಕು ಅಂತಿದೀನಿ. ಅಂದ್ರೆ ನಿಮ್ ಅಮ್ಮನೋ ತಮ್ಮನೋ ನನ್ನ ಬೈಯೋದಕ್ ಬಂದಾಗ
ನೀವು ನನ್ ಪರವಾಗಿ ಹೀಗೆ ಮಾತಾಡ್ಬೇಕು, ಬೈಬೇಕು ಅವ್ರಿಗೆ. ರೋಹಿಣಿಗೂ ಹೇಳೋರ್ ಕೇಳೋರ್ ಇದಾರೆ, ಅವ್ಳನ್ನ ಏನು ಅನ್ಬಾರ್ದು ಅಂತ ಅವ್ರಿಗೂ ಅನ್ನಿಸ್ಬೇಕು. ಓ ನೆಪೋಟಿಸಮು, ನಿನಗೆ ಬಾಡಿ ಗಾರ್ಡ್ ಆಗ್ಬೇಕು ಅಂತ ಹೇಳ್ಬಿಡು, ಇದ್ ಬಿಡ್ತೀನಿ. ಅಯ್ಯೋ, ನಾನ್ ಹಾಗಲ್ಲ ಮನೋಜ್ ಹೇಳ್ತಿರೋದು. ಹಾಗೆ ನೀನ್ ಮಾತಾಡ್ತಿರೋದು. 5 ಡಿಗ್ರಿ ಮನೋಜ್ ಕುಮಾರ್, ಫೇಮಸ್ ಬಿಸ್ನೆಸ್ ಐಕಾನ್. ಯಾವಾಗ ಏನ್ ಮಾಡ್ಬೇಕು ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನಿನ್ನಿಂದ ಟ್ಯೂಷನ್ ಬೇಕಾಗಿಲ್ಲ ನನಗೆ. ಬೇಕು, ನಾನ್ ಎಷ್ಟ್ ಹೇಳಿದ್ರು ನಿಮಗ್ ಅರ್ಥ ಆಗ್ತಿಲ್ವಲ್ಲ, ಅದಕ್ಕೆ ನಿಮಗ್ ಬೇಕು. ತಪ್ಪ ಹೆಜ್ಜೆ ಇಟ್ಟಾಗ ಅದನ್ನ ಸರಿ ಮಾಡೋದು ಹೆಂಡತಿ ಕರ್ತವ್ಯ. ಹೆಂಡ್ತಿನೇ ತಪ್ಪು ಮಾಡಿದ್ರೆ ಹೇಳೆ, ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ತಿದ್ಬೇಕು, ಹೆಂಡ್ತಿನೇ ತಪ್ಪು ಮಾಡಿದ್ರೆ ಗಂಡನು ತಿದ್ಬೋದು. ತಿತ್ತಾ ಇದ್ದೀನಿ, ನನ್ಗೆ ಹಿಂಗೆ ಬರೋದು. ಅಮ್ಮಂಗ್ ಪ್ರಜ್ಞೆ ಬಂದ್ಮೇಲೆ ಕರೀತಾರೆ, ನೀನ್ ಪದೇ ಪದೇ ಬಂದು ಮ್ಯಾನೇಜ್ ನಡೆದ್ರೆ ಅಂತ ಕರಿಬೇಡ. ನನಗ್ ಸ್ವಲ್ಪ ಕೆಲ್ಸ ಇದೆ, ನನಗೆ ಬಿಸ್ನೆಸ್ ಮುಖ್ಯ. ಹೆಂಡತಿ ಮುಖ್ಯ ಅಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ನನ್ ಕೆಲ್ಸ ಇದೆ ಅಂದೆ. ಯಾಕ್ ತಾಯಿ, ಅವಳು ನಿಮ್ಮನ್ನ ದೂರದವಳು ನಾವು ನೋಡ್ಬೋದು, ಆದ್ರೆ ನೀವಿಬ್ರು ಅವಳನ್ನ ತಾಯಿಗಿಂತಲೇ ನೋಡ್ತಾ ಇದ್ದೀರಾ. ತಲೆ ಸೋರ್ಬೇಕು ಅಂದ್ರೆ ಮುಂದುವರ್ಸಮ್ಮ. ಭಯ ಮಾವ. ಯಾಕೆ? ಎದ್ದು ಏನಾದ್ರು ಅಂದ್ಬಿಡ್ತಾಳೆ ಅಂತಾನ? ಅಂದ್ರೆ ನನ್ನಿಂದ ಈ ರೀತಿ ಆಗೋಯ್ತಲ್ಲ ಅಂತ ಮಾವ. ನಾನು ಇದನ್ನ ಬೇಕು ಅಂತ ಮಾಡಿಲ್ಲ. ಎನಿತು ಕೋಟಿ ಅಪಾಯಂಗಳ್ ಅನಿತರೋಳ್ ಗೆಹಮಲ್ತೆ ದೇಹಮಿದಂ ನೆಟ್ಟನೆ ಪೊತ್ತು ಸುಖವನ್ ಅರಸುವ ಮನುಜಂ ಮರಡಿಯೋಳ್ ಮಾಧುರ ಫಲಂ ಅರಸಿದಂತೆ. ನಿಮಗಿದು ಅರ್ಥ ಆಗಿರಲ್ಲ ಅಂತ ನನಗೆ ಗೊತ್ತಪ್ಪ, ಹೇಳ್ತೀನಿ ಕೇಳಿ. ಎಷ್ಟೋ ಕೋಟಿ ಅಪಾಯನ ಈ ಗೇಳುದು ದೇಹ ಅನುಭವಿಸ್ಲೇಬೇಕು ತಾಯಿ. ಬರೀ ಸುಖನೇ ಬೇಕು ಅನ್ನೋ ಮನುಷ್ಯ ಮರಳುಗಾಡ್ನಲ್ಲಿ ಮಾವನನ್ನು ಹುಡುಕದಾಗಪ್ಪ. ಆ ಹುಡುಗಿ ತೊಂದರೆ ಆಗ್ಬೇಕು ಅಂತ ಅನ್ನೋದು ಭಗವಂತ ನಿಯಮ. ಅದಕ್ಕೆ ನೀನು ನೆಪಾದೆ ತಾಯಿ ಅಷ್ಟೇ. ಹೇಳ್ಬೇಡಪ್ಪ, ಎದ್ದು ನೀವ್ ಇದಕ್ಕೆ ಕಾಯ್ತಾ ಇದ್ರಿ ಅಲ್ವಾ ಅಂತ ಹೇಳ್ಬಿಡ್ತಾರೆ ಸಕ್ರೆ. ನಾನು ಹೆಂಡತಿ ಹೀಗಾಗಿರೋದು ನನಗೂ ನೋವೇ ಕಣು. ಇವಳು ಬೇಗ ಹುಷಾರಾಗ್ಲಿ ಅಂತ ಆ ಬೆಳಿಗ್ಗೆ ರಂಗನಾಥ್ನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆದ್ರೆ ನೀವಿಬ್ರು ಕೊಡ್ತಾ ಇರೋ ಸಂತಾನ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲಪ್ಪ. ಹೆಂಡತಿ ಆರೋಗ್ಯ ಜೊತೆಗೆ ಮಕ್ಕಳ ಕ್ಷೇಮನೂ ಯೋಚನೆ ಮಾಡ್ಬೇಕಲ್ಲಪ್ಪ. ನಾನು ನೀನು ತಾಯಿಯಾಗಿ ಸಕ್ಕರೆ ತಂದೆ ಆಗ್ಬೇಕಾಗಿತ್ತಪ್ಪ. ತಂದೆಯರು ದಂಡಿಸೋದು ಎಲ್ಲ ಮನೇಲೂ ಇದ್ದಿದ್ದೆ, ಆದ್ರೆ ತಾಯಿನೇ ಮಗನ ದ್ವೇಷ ಮಾಡೋದು ಈ ಮನೇಲಿ ಮಾತ್ರನೇ ಅಲ್ವಪ್ಪ. ಎಲ್ಲೋ ಕಾರ್ ಓಡಿಸ್ತಾ ಇರ್ತೀನಿ, ಯಾವ್ದೋ ಸಿಗ್ನಲ್ ಅಲ್ಲಿ ಇರ್ತೀನಿ, ಭಿಕ್ಷೆ ಬೇಡೋ ಹೆಣ್ಣು ಕೂಡ ಅವಳ ಮಗುನ ಎಷ್ಟು ಜೋಪಾನ ಮಾಡ್ತಾ ಇರ್ತಾಳೆ ಗೊತ್ತೇನಪ್ಪ. ಯಾವ್ದೋ ಮರದ ನೆರಳಲ್ಲಿ ಆ ಮಗುಗೆ ಹಳಸಿದ ಅನ್ನ ತಿನ್ಸಿದ್ರು ಆ ಮಗು ಅದನ್ನ ಪ್ರಸಾದ ಅಂತ ಅಂದ್ಕೊಂಡು ತಿಂತಾ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಜೋರಾಗಿ ಹತ್ಬಿಡ್ಬೇಕು ಅಂತ ಅನ್ಸುತ್ತಪ್ಪ. ಒಂದೊಂದು ಕ್ಷಣನೂ ಯೋಚನೆ ಮಾಡ್ತೀನಿ, ಒಂದೇ ಒಂದು ಕ್ಷಣಕ್ಕಾದ್ರೂ ಸಕ್ಕರೆ ಬಾಯಾರೆ ಮಗ ಅಂತ ಕರಿಬಾರ್ದ ಅಂತ. ಹೋದ್ ಜನ್ಮದಲ್ಲಿ ಅದು ಯಾವ ತಾಯಿ ಮಗನ್ನ ದೂರ ಮಾಡಿದ್ನೋ, ನನ್ನ ಮಗಂದು ಈ ಜನ್ಮದಲ್ಲಿ ಆ ಕರ್ಮ ನನ್ನ ಕ್ಯಾತವನ್ನು ಬಾರಿಸ್ತಾ ಇದೆಯಪ್ಪ. ಮನುಷ್ಯ ಏನಾದ್ರೂ ತಪ್ಪು ಮಾಡಿದ್ರೆ ಆ ದೇವರೇ ಶಿಕ್ಷೆ ಕೊಟ್ರು ತಾಯಿ ಕ್ಷಮಿಸ್ತಾಳೆ. ಅದಕ್ಕೆ ಅಲ್ವಾ ತಾಯಿನ ದೇವರಿಗಿಂತ ದೊಡ್ಡೋಳು ಅನ್ನೋದು. ನಾನು ಯಾವ ಪಾಪ ಮಾಡಿದ್ದೀನಪ್ಪ? ಇದ್ದ ತಾಯಿನ ನಾನು ಇಷ್ಟೊಂದು ದ್ವೇಷ ಮಾಡ್ತಾಳೆ. ದ್ವೇಷ ಮಾಡಿದ್ರು ಸಕ್ಕರೆ ನಾ ಈ ಪರಿಸ್ಥಿತಿನ ನನ್ ಕೈ ನೋಡಕ್ ಆಗ್ತಾ ಇಲ್ಲಪ್ಪ. ಇವ್ರು ಎದ್ದು ಬಾಯ್ ಬಂದಂಗ್ ಬೈದ್ ಬಿಟ್ಟಿದ್ ನನಗೆ ಅವಾಗ ಆಗ್ತಾ ಇಲ್ಲ. ಸಕ್ಕರೆ ಈ ತರ ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಮನೋಜ ಅಂತ ಯಾವಾಗ್ಲೂ ಅವನ ಮೇಲೆ ಪ್ರಾಣನ ಇಟ್ಕೊಂಡಿರೋ ಸಕ್ಕರೆ, ಅವ್ನು ಇಂಥ ಟೈಮಲ್ಲಾದ್ರೂ ಅವ್ನ ಜೊತೆಗೆ ಇದ್ದು ಸಕ್ಕರೆ ನೋಡ್ಕೋಬೇಕಿತ್ತ ನನ್ನಪ್ಪ. ಅಪ್ಪ ಕರೀಲ ಅವ್ನ. ಬೇಡ, ಪ್ರೀತಿ ಅನ್ನೋದು ಮರದ ಮೇಲಿರೋ ಹಣ್ಣಿನ ಹಾಗೆ, ಅದು ತಾನಾಗಿ ಹಣ್ಣಾಗ್ಬೇಕು. ಔಷಧಕ್ಕೆ ಬರುವಂತದಿಂದ ಔಷಧಿ ಕೊಟ್ಟು ಹಣ್ಣು ಮಾಡಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮಾವ, ನಾವ್ ಏನ್ ಮಾಡಿದ್ರೆ ಇವ್ರು ಹುಷಾರಾಗ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಮಾವ. ಡಾಕ್ಟರ್ ಹೇಳಿದಾರಲ್ಲ ಎಚ್ಚರಾಗತ್ತೆ ಅಂತ. ಆದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಕರ್ಕೊಂಡ್ ಬನ್ನಿ MRI ಮಾಡ್ಸೋಣ ಅಂತ ಹೇಳಿದಾರಲ್ಲ ಡಾಕ್ಟ್ರು. ಭಯ ಆಗ್ತಿದೆ ರೀ. ಏನು ಮಾಡಕ್ಕಾಗಲ್ಲ, ನಿನ್ ಕಾಯಿಲೇಬೇಕು. ನಾನ್ ಕಾಯಲ್ಲ, ನಾನು ಒಬ್ರನ್ನ ಕರ್ಕೊಂಡ್ ಬರ್ತೀನಿ, ಅತ್ತೆನ ತೋರಿಸ್ತೀನಿ. ಯಾರನ್ನೇ? ನಾಟಿ ವೈದ್ಯರು? ವೈದ್ಯರಿಗೆಲ್ಲ ವೈದ್ಯರು, ಎಂತ ಅಪಾಯ ಆಗಿದ್ರು ಕಾಪಾಡೋ ಡಾಕ್ಟ್ರು ಅವರು. ಯಾರೇ ಅದು? ಯಾರ ತಾಯಿ ಅದು? ಭೂಲೋಕದ ಧನ್ವಂತರಿ ಮಾವ. ಅವ್ರ ಮನ್ಸಿಟ್ರೆ ಮರಳುಗಾಡಲು ಮಾವಿನ ಹಣ್ಣು ಸಿಗತ್ತೆ. ಕರುಣೆ ತೋರ್ಸಿದ್ರೆ ಸತ್ತೋರು ಎದ್ ಬರ್ತಾರೆ. ಕಲ್ಲುಗಳ ಮಧ್ಯ ಇದ್ರು ಕಷ್ಟ ಅಂದೋರ್ ಪಾಲಿಗೆ ಕಲ್ಸಕ್ರೆ ಆಗೋರು. ಕಾಪಾಡು ಅಂತ ಹೇಳಿದ್ರೆ ಓಡೋಡಿ ಬರೋರು. ಕಷ್ಟ ಅಂದ್ರೆ ಕಣ್ಣೀರನ್ನು ಒರ್ಸೋ ಕರುಣಾಮಯಿರಿ ಆ ಧನ್ವಂತರಿ. ಯಾರು ವಿನಾದು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಸತ್ಯವಾಗಿ ಧರ್ಮವಾಗಿ ಬದುಕ್ತಿರೋ ಪಾಲಿಗೆ ಕಲ್ಪವೃಕ್ಷನು ನೀವೇ, ಕಾಮಧೇನುವು ನೀವೇ ರಾಯರೆ. ಬುದ್ಧಿ ಬಂದಾಗಿಂದ ಒಂದ್ ಇರುವೆನು ಕೊಂದೋಳಲ್ಲ, ಒಂದ್ ಜಿಳ್ಳೆನು ಹೊಡೆದೋಳಲ್ಲ. ಇವತ್ತು ತಾಯಿಯಾಗಿ ನೋಡ್ತಿರೋ ನನ್ನ ಅತ್ತೆಗೆ ನನ್ನಿಂದನೇ ಅಪಾಯ ಆಗೋಗಿದೆ. ಹಿರಿಯರ್ಗ್ ಮಾಡೋ ನೋವು ಬ್ರಹ್ಮ ಹತ್ಯೆಗಿಂತ ಪಾಪ ಅಂತ ಹೇಳ್ತಾರೆ. ಇಂಥ ಪಾಪನ ನನ್ ಕೈ ಯಾಕೆ ಮಾಡ್ಸದ್ರಿ ರಾಯರೆ? ಮಾಡದೆ ಇರೋ ಪಾಪಕ್ಕೆ ಅಪ್ಪನ ಅರ್ಧ ಆಯಸ್ಸಲ್ಲೇ ಕಳ್ಕೊಂಡೋಳ್ ನಾನು. ಇನ್ನ ಇಂಥ ಪಾಪಕ್ಕೆ
ನನಗೆ ಎಂತ ಶಿಕ್ಷೆ ಆಗತ್ತೆ ಅಂತ ನೆನ್ಸ್ಕೊಂಡೆ ನನಗ್ ತುಂಬಾ ಭಯ ಆಗ್ತಿದೆ ರಾಯ್ರೆ. ಅಕಸ್ಮಾತ್ ಶಿಕ್ಷೆ ಕೊಡೋ ಹಾಗಿದ್ರೆ ನನಗ್ ಮಾತ್ರ ಕೊಡು ಭಗವಂತ, ನಮ್ಮ ಮನೆಯವ್ರಿಗ್ ಬೇಡ. ಈಗಾಗ್ಲೇ ತಾಯಿ ವಿಷಯದಲ್ಲಿ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಯಾವ ತಪ್ಪು ಮಾಡದೆ ಇರೋ ನನ್ ಗಂಡ ನೊಂದು ಗೋಳಾಡ್ತಿರೋದ್ನ ನೋಡೋದಕ್ಕೆ ನನ್ ಕೈ ಆಗ್ತಿಲ್ಲ ರಾಯ್ರೆ. ನಿಮ್ ಮುಂದೆ ಬಾಗೋತ್ತಲೆ ಯಾವುದೇ ಆಗಿದ್ರು ಅದನ್ನ ಕಾಯ್ದೆ ಬಿಡೋರಲ್ಲ ನೀವು, ಮುಗಿಯೋ ಕೈನ ಹಿಡಿದೇ ಇರೋರಲ್ಲ ನೀವು. ರಾಯ್ರೆ, ದಯವಿಟ್ಟು ನನ್ನ ಅತ್ತೆನ ಕಾಪಾಡು. ಅವ್ರೆದ್ದು ನನಗೆ ಎಷ್ಟ್ ಬೇಕಾದ್ರೂ ಹೊಡಿಲಿ ಬೈಲಿ, ಬೇಕಾದ್ರೆ ನನ್ಗೆ ಬೈಟಲ್ಲೆಲ್ಲ ಹೊಡಿಲಿ, ನಾನು ಅದೇ ತಿನ್ನೋದಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ನನ್ ಗಂಡನ್ ಮೇಲೆ ಕೋಪ ಮಾಡ್ಕೊಳ್ದೆ ಇದ್ರೆ ಅಷ್ಟೇ ಸಾಕು. ನೋಡ್ದ ಸೂರ್ಯ, ಹಾಗೆ ನಿನ್ನ ತಾಯಿ ತರ ಪ್ರೀತಿ ಮಾಡ್ತಾ ಇದಾರೆ ಕಣೋ. ಅಪ್ಪ ಆಗ್ಬೋದು, ಮೀನಾ ಆಗ್ಬೋದು, ಇಬ್ರು ನನ್ನ ತಾಯಿ ಹಾಗೆ ಪ್ರೀತಿ ಮಾಡ್ತಾ ಇದಾರೆ. ಆದ್ರೆ ನನ್ನ ತಾಯಿ ಪ್ರೀತಿನೇ ಸಿಗ್ಲಿಲ್ವಲ್ಲೋ. ಪ್ರತಿ ಸಾರಿನೂ ನೀವ್ ಮಾತು ಹೇಳ್ದಾಗೆಲ್ಲ ನನ್ ಅರಳು ಕಿತ್ತು ಬರುತ್ತೆ. ದಯವಿಟ್ಟು ರೀ ಈ ಮುಂದೆ ಈ ರೀತಿ ಎಲ್ಲ ಮಾತಾಡ್ಬೇಡಿ. ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳಿಗೂ ತಾಯಿನೇ ಪ್ರಪಂಚ. ಪ್ರಪಂಚದಿಂದ ನಾನು ದೂರ ಆಗಿ ತ್ರಿಶಂಕುನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀನಿ. ಇದೆಲ್ಲ ಯಾರು ಅರ್ಥ ಮಾಡ್ಕೋತಲ್ಲ. ಅವ್ರು ಅರ್ಥ ಮಾಡ್ಕೋತಾರೆ. ಯಾರು? ಇವ್ರು. ಶಾಂತಿ, ಮುಂದೆ ಕಣ್ಬಿಡಮ್ಮ. ಅಮ್ಮ ಎಚ್ಚರ ಮಾಡ್ಕೋ. ನೀನು ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದೆ. ನಿನಗೋಸ್ಕರ ಪೂಜೆ ವ್ರತ ಎಲ್ಲ ಮಾಡಿ ಆ ಮೀನಾ ಸೂರ್ಯ ನಿನ್ನ ಉಳಿಸ್ಕೊಂಡ್ಬಿಟ್ರು ತಾಯಿ. ನೀನಾ ಸೂರ್ಯ? ನಿನ್ ಮಗ ಸೊಸೆ ಸೂರ್ಯನೇ ನಿನ್ನ ದೇವ್ರ ಹಾಗೆ ನೋಡ್ಕೊಳ್ಳೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.